ಇನ್ನು ಅಬಕಾರಿ ಇಲಾಖೆಯ ಆಯುಕ್ತ ವೈ ಮಂಜುನಾಥ್ ಅವರಿಗೆ ಇಡಿ ಅಧಿಕಾರಿಗಳು ಡ್ರಿಲ್ ಅನ್ನು ಮುಂದುವರಿಸಿದ್ದಾರೆ. ಸತತ 24 ಗಂಟೆಗಳಿಂದಲೂ ಸಹ ವೈ ಮಂಜುನಾಥ್ ಅವರನ್ನ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ನಿನ್ನೆ ಇಷ್ಟೊತ್ತಿಗೆ ದಾಳಿ ಆಯಿತು ವೀಕ್ಷಕರೇ. ಅವ್ರ ಮನೆ ಮೇಲೆ ಮತ್ತು ಅವರಿಗೆ ಸಂಬಂಧಿಸಿರ್ತಕ್ಕಂಥ ಸ್ಥಳಗಳ ಮೇಲೆ ಒಟ್ಟು 6 ಕಡೆಗಳಲ್ಲಿ ದಾಳಿ ಆಯಿತು. ಸೊ ನಿನ್ನೆಯಿಂದ ಈ ಕ್ಷಣದವರೆಗೂ ಸಹ 24 ಗಂಟೆಗಳಿಂದ ಸತತವಾಗಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ದಾಳಿಯ ಸಂದರ್ಭದಲ್ಲಿ ಬೇನಾಮಿ ಬಾರ್ ಲೈಸೆನ್ಸ್ಗಳು ಸಿಕ್ಕಿದೆ, ಅಪಾರ ಪ್ರಮಾಣದಲ್ಲಿ ಆಸ್ತಿ ದಾಖಲೆಗಳು ಸಿಕ್ಕಿದೆ, ನಗದು ಪತ್ತೆಯಾಗಿದೆ, ಗುತ್ತಿಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಸಿಕ್ಕಿದೆ, ಬಾಂಡ್ಗಳು ಸಿಕ್ಕಿದೆ, ಬೇನಾಮಿ ಆಸ್ತಿ ಪತ್ರಗಳು ಸಿಕ್ಕಿದೆ. ಈ ಹವಾಲಾ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ವೈ ಮಂಜುನಾಥ್ ಅವರು ತಮಗೆ ಗೊತ್ತಿರಬಹುದು, ಆಲ್ರೆಡಿ ನಿನ್ನೆಯಿಂದ ಗಮನಿಸ್ತಾ ಇದ್ದೀರಾ, ಸತೀಶ್ ಜಾರಕಿಹೊಳಿ ಅವರ ಭಾವ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ ಇವರು. ಬೇನಾಮಿ ಹೆಸರಲ್ಲಿ ಇವರು ಆಸ್ತಿಯನ್ನು ಹೊಂದಿದ್ದಾರೆ ಅನ್ನುವ ಆರೋಪವೂ ಸಹ ಇದೆ. ಆಮೇಲೆ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಸಂಬಂಧಪಟ್ಟಂತೆ ಇವರು ಲೈಸೆನ್ಸನ್ನು ಕೊಡಿಸ್ಲಿಕ್ಕೆ ಲಂಚ ಸ್ವೀಕರಿಸ್ತಾ ಇದ್ರು ಅನ್ನುವ ಗಂಭೀರ ಆರೋಪ. ಬರೀ ಇವರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಮಾತ್ರ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಆರೋಪ ಮಾತ್ರ ಅಲ್ಲ, ಇವರು ಈ ಹವಾಲಾ ದಂಧೆಗೆ ಸಂಬಂಧಪಟ್ಟಂತೆ ಮತ್ತು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಹೋಗಿತ್ತು. ಸೊ ಹೀಗಾಗಿಯೇ ಈಗ ಇಡಿ ಅಧಿಕಾರಿಗಳು ವೈ ಮಂಜುನಾಥ್ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಾಕಷ್ಟು ಆತಂಕ ಮೂಡಿಸುವ ರೀತಿಯಾದಂಥ ಒಂದಷ್ಟು ಅಂಶಗಳು ಗೊತ್ತಾಗ್ತಾ ಇದೆ. ಯಾಕೆಂದರೆ ಇವರ ಆದಾಯಕ್ಕಿಂತ ಹೆಚ್ಚುವರಿಯಾಗಿ 200 ಪಟ್ಟು ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅಂತ. ಇವರಿಗೆಷ್ಟು ಆದಾಯ ಇದೆಯಲ್ಲ, ಸಂಬಳ ಅದು ಇದು ಸೇರಿಸಿ ಏನು ಆದಾಯ ಇದೆಯಲ್ಲ, ಅದಕ್ಕಿಂತ ಹೆಚ್ಚುವರಿಯಾಗಿ 200 ಪಟ್ಟು ಆಸ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ನಮ್ಮ ಪ್ರತಿನಿಧಿ ಪರಶುರಾಮ್ ಈಗ ಲೈವಲ್ಲಿ ಕನೆಕ್ಟ್ ಆಗಿರುವಂಥದ್ದು. ಪರಶುರಾಮ್, ಗುಡ್ ಮಾರ್ನಿಂಗ್. ನಿನ್ನೆ ಇಷ್ಟೊತ್ತಿಗೆ ಆರಂಭ ಆಯಿತು ದಾಳಿ, ಸೊ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅನ್ನುವ ಮಾಹಿತಿ ಇದೆ. ಸದ್ಯದ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ಶಿವಶಂಕರ್, ಈಗಾಗಲೇ 24 ಗಂಟೆಗೂ ಅಧಿಕ ಕಾಲವಾಯಿತು, ಪರಿಶೀಲನೆ ನಡೀತಾನೆ ಇದೆ. ಸಾಕಷ್ಟು ದಾಖಲೆಗಳನ್ನ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಒಂದೊಂದೇ ದಾಖಲೆಯನ್ನ ಪರಿಶೀಲನೆ ಮಾಡಿದಾಗ ಯಾವ ರೀತಿ ಬೇನಾಮಿ ಆಸ್ತಿಗಳನ್ನ ಇವರು ಮಾಡಿದ್ದಾರೆ, ಬೇನಾಮಿ ಹೆಸರಿನಲ್ಲಿ ಬಾರ್ ಲೈಸೆನ್ಸ್ ಗಳನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಹವಾಲಾಕ್ಕೂ ಕೂಡ ಹಣವನ್ನ ತೊಡಗಿಸಿದ್ದಾರೆ ಅನ್ನುವಂತಹ ಆರೋಪ ಇವರ ಮೇಲೆ ಇರುವುದರಿಂದಾಗಿ ತನಿಖೆ ಇನ್ನಷ್ಟು ಆಳವಾಗಿ ನಡಿಬೇಕಾಗಿದೆ. ಹೀಗಾಗಿಯೇ ಇಡಿ ಅಧಿಕಾರಿಗಳು ಸಂಪೂರ್ಣ ದಾಖಲೆಗಳನ್ನ ವಶಕ್ಕೆ ಪಡೆದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿಯ ಹನುಮಾನ್ ನಗರದಲ್ಲಿರುವ ಐಷಾರಾಮಿ ವಿಲ್ಲಾ ಮೇಲೆಯೂ ಕೂಡ ದಾಳಿ ಆಯ್ತು. ಅದಾದ ನಂತರ ಏಕಕಾಲಕ್ಕೆ ಅವರ ಮನೆ ಏನಿದೆ ಟಿವಿ ಸ್ಟೇಷನ್ ಅಲ್ಲಿ ಆಗಿದೆ. ಮೈಸೂರು, ಅರಸೀಕೆರೆ, ಅಥಣಿ, ಬೆಳಗಾವಿ ಭಾಗ ಮಾತ್ರವಲ್ಲ, ಬಳ್ಳಾರಿ, ಬೆಂಗಳೂರು, ಮೈಸೂರಿನಲ್ಲಿಯೂ ಕೂಡ ಪರಿಶೀಲನೆ ಮುಂದುವರಿತಾ ಇದೆ. ಜೊತೆಗೆ ಇವರ ಜೊತೆಗೆ ಸಿಬ್ಬಂದಿಯಾಗಿ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿದಂತಹ ಯಮುನಾ ಅವರನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಅಧಿಕಾರಿಗಳು ಅಲ್ಲಿ ಕೂಡ ಹಣಕಾಸಿನ ವ್ಯವಹಾರ ಯಾವ ರೀತಿ ಅಕ್ರಮವಾಗಿ ನಡೆದಿದೆ ಅನ್ನೋದರ ಕುರಿತು ಕೂಡ ಅವರಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಏನು ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾಗಿರುವಂತಹ ಮಂಜುನಾಥ್ ಅವರಿದ್ದಾರೆ, ಇವರ ತಂದೆ ಸಂಸದರಾಗಿದ್ದಂತವರು ಕೂಡ. ಜೊತೆಗೆ ಹಾಲಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ತಂಗಿಯನ್ನೇ ಮಂಜುನಾಥ್ ಅವರು ವಿವಾಹವಾಗಿರುವುದರಿಂದಾಗಿ ಈ ಒಂದು ಪ್ರಕರಣ ಇನ್ನಷ್ಟು ಗಂಭೀರತೆಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಜೊತೆಗೆ ಈ ಬಾರ್ ಲೈಸೆನ್ಸ್ ಏನಿದಾವೆ, 100 ಬಾರ್ ಲೈಸೆನ್ಸ್ ಗಳನ್ನ ತಮ್ಮ ಸಂಬಂಧಿಕರು ಮತ್ತು ಆಪ್ತರಿಗೆ ಕೊಟ್ಟು ಅವರ ಹೆಸರಿನಲ್ಲಿಯೇ ಬಾರ್ಗಳನ್ನ ನಡೆಸ್ತಾ ಇರುವುದು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಈ ಎಲ್ಲಾ ಆರೋಪಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಇಡಿ ಅಧಿಕಾರಿಗಳು ಈಗಾಗಲೇ ಮಾಹಿತಿ ಸಾಕಷ್ಟು ಸಂಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ನಿನ್ನೆ ಏನು ದಾಖಲೆಗಳನ್ನ ಸಂಗ್ರಹಿಸ್ತಾ ಇದ್ದಾರೆ, ಆ ದಾಖಲೆಗಳಲ್ಲಿ ಇರುವಂತಹ ಸಂಪೂರ್ಣ ಮಾಹಿತಿ ಏನಿದೆ ಅದನ್ನ ಸ್ಟಡಿ ಮಾಡಿದ ನಂತರವೇ ಅವರ ಏನು ಒಟ್ಟು ಆಸ್ತಿಯ ಮೌಲ್ಯ ಏನಾಗಿರ್ಬೋದು, ಬಂಗಾರ ಮತ್ತು ಚಿನ್ನಾಭರಣಗಳು ಕೂಡ ನಿನ್ನೆ ದಾಳಿ ವೇಳೆ ಸಿಕ್ಕಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಹಣವು ಕೂಡ ದೊರೆತಿದೆ. ಇದಾದ ನಂತರ ಏನು ಆಸ್ತಿಗಳನ್ನು ಕೂಡ ಬೇನಾಮಿಯಲ್ಲಿ ಮಾಡಿದ್ದಾರೆ, ತಮ್ಮ ಹೆಸರಿನಲ್ಲಿ ಅಲ್ಲದೆ ಸಂಬಂಧಿಕರು ಮತ್ತು ಆಪ್ತರ ಹೆಸರಿನಲ್ಲಿಯೂ ಕೂಡ ಇವರೇನು ಆಸ್ತಿಗಳನ್ನ ಮಾಡಿದ್ದಾರೆ. ಅವುಗಳ ಒಟ್ಟು ಮೌಲ್ಯವನ್ನ ಲೆಕ್ಕ ಹಾಕಿದಾಗ ಇವರು ಏನು ಆದಾಯ ಇದೆ, ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ 200-300 ಪಟ್ಟು 200 ಕೋಟಿಗೂ ಅಧಿಕ ಆದಾಯವನ್ನು ಇವರು ಗಳಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇವರ ಮೇಲಿದೆ. ಹೀಗಾಗಿ ಇವತ್ತು ಕೂಡ ಸಂಪೂರ್ಣ ಡ್ರಿಲ್ಲಿಂಗ್ ನಡೆಯಲಿದೆ. ಇವರ ಆಪ್ತರು ಏನು ಇವರ ಏನು ಸಿಬ್ಬಂದಿ ವರ್ಗ ಇದೆ ಇವರ ಕಚೇರಿಯಲ್ಲಿ. ಜೊತೆಗೆ ನಿನ್ನೆ ಒಂದು ಸುದ್ದಿ ಬಂದಿತ್ತು ಪರಶುರಾಮ್,
ಮಂಜುನಾಥ್ ಅವರನ್ನು ವಶಕ್ಕೆ ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಅಂತ. ಅದು ಸತ್ಯನಾ ಅಥವಾ ಬರೀ ವಿಚಾರಣೆಗೆ ಮಾತ್ರ ಒಳಪಡಿಸಿದ್ರೆ ಅಥವಾ ಕಸ್ಟಡಿಗೆ ತಗೊಂಡಿದ್ದಾರಾ ಹೇಗೆ ಅಂತ? ಈಗ ಅಜ್ಞಾತ ಸ್ಥಳದಲ್ಲಿ ಖಂಡಿತ ಶಿವಶಂಕರ್ ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಏನೋ ಶಿವಶಂಕರ್ ಅವರನ್ನ ಏನು ನಿವಾಸದಲ್ಲಿ ಸಿಕ್ಕಾಗ ಅವರನ್ನ ವಿಚಾರಣೆ ನಡೆಸುವ ಕಾರಣಕ್ಕಾಗಿಯೇ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಎಲ್ಲ ಅವರಿಂದ ಮಾಹಿತಿಗಳನ್ನ ಕಲೆ ಹಾಕಿದ್ರು. ಜೊತೆಗೆ 6 ಸ್ಥಳದಲ್ಲಿ ಏಕಕಾಲಕ್ಕೆ ಏನು ದಾಳಿ ನಡೆಸಿದಾಗ ಮಾಹಿತಿಗಳು ಸಿಕ್ಕಿದ್ವು, ಅದೇ ಆಧಾರದ ಮೇಲೆ ಮೈಸೂರಿನಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಯಮುನಾ ಅವರನ್ನು ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ಮಂಜುನಾಥ್ ಅವರು, ಯಮುನಾ ಅವರು ಸೇರಿದಂತೆ ಎಲ್ಲರ ವಿಚಾರಣೆ ಇವತ್ತು ಕೂಡ ಮುಂದುವರಿತಾ ಇದೆ. ಜೊತೆಗೆ ಇನ್ನಷ್ಟು ಜನರನ್ನು ಕೂಡ ವಶಕ್ಕೆ ಪಡೆದು ಅವರ ಕಡೆಯಿಂದಲೂ ಮಾಹಿತಿ ಕಲೆ ಹಾಕುವಂತಹ ಎಲ್ಲಾ ಪ್ರಯತ್ನವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಶಿವಶಂಕರ್, ಥ್ಯಾಂಕ್ ಯು ಪರಶುರಾಮ್ ಡೀಟೇಲ್ಸ್ಗೆ.